ರಾಜ್ಯದ ನ್ಯಾಯಪಾಲಕರ ಕಣ್ಣೀರು ಕಥೆ ಇದು. ನಮ್ಮ ರಾಜ್ಯದ ಗೃಹ ಸಚಿವರು ಗಮನಿಸಬೇಕು, ನಮ್ಮ ರಾಜ್ಯದ ಗೃಹ ಇಲಾಖೆ ಗಮನಿಸಬೇಕು, ಸಿದ್ದರಾಮಯ್ಯರ ಇಡೀ ಕ್ಯಾಬಿನೆಟ್ ಈ ಸುದ್ದಿಯನ್ನು ಗಮನಿಸಬೇಕು. ಅಲ್ಲ, ಪೊಲೀಸರ ಕಣ್ಣೀರನ್ನು ಒರೆಸೋರು ಯಾರು? 7 ವರ್ಷ ವನವಾಸ, ನಂತರವೂ ಕಾನೂನು ಬಾಹಿರ ಅಜ್ಞಾತವಾಸ. ಇದು ರಾಜ್ಯದ ಖಾಕಿ ಪಡೆಯ ಕಣ್ಣೀರಿನ ಕಥೆ. 7 ವರ್ಷ ವನವಾಸ, ನಂತರವೂ ಕಾನೂನು ಬಾಹಿರ ಅಜ್ಞಾತವಾಸ. ಅಂತರ ಜಿಲ್ಲಾ ವರ್ಗಾವಣೆಗೆ ಚಾತಕ ಪಕ್ಷಿಗಳಂತೆ ಕಾಯ್ತಿರೋ ಆರಕ್ಷಕರು ಮನೆ ಮಠ ಬಿಟ್ಟು ಬಂದು ಬೆಂದು ಹೋಗ್ತಿದ್ದಾರೆ ಪೊಲೀಸ್ನವರು. ಗೃಹ ಸಚಿವರೇ ಪೊಲೀಸ್ ಕಾನ್ಸ್ಟೇಬಲ್ಗಳ ಕಣ್ಣೀರು ಒರೆಸಿ. ಆದೇಶದಲ್ಲಿದೆ 7 ವರ್ಷ, ಇಲಾಖೆ ಹೇಳುತ್ತಿದೆ 10 ವರ್ಷ. ಸರ್ಕಾರದ ನಿಯಮವನ್ನೇ ಗಾಳಿಗೆ ತೂರಿದೆಯ ಪೊಲೀಸ್ ಇಲಾಖೆ. ಬೆಂಗಳೂರು ನಗರದಲ್ಲಿ 10 ವರ್ಷ ಸೇವೆ ಮಾಡಿದ್ರೂ ಕೂಡ ಇನ್ನೂ ಅವರಿಗೆ ವರ್ಗಾವಣೆ ಆಗ್ತಾ ಇಲ್ಲ ಪಾಪ. 2016ನೇ ಸಾಲಿನ ಸಿವಿಲ್ ಕಾನ್ಸ್ಟೇಬಲ್ಗಳ ಕಥೆ ಇದೆಯಲ್ಲ, ಆದೇಶ ಹೇಳುತ್ತೆ ಒಬ್ಬ ಕಾನ್ಸ್ಟೇಬಲ್ 7 ವರ್ಷಗಳ ಕಾಲ ಒಂದೇ ಜಾಗದಲ್ಲಿ ಅಥವಾ ಸರ್ಕಾರ ಹೇಳಿದ ಜಾಗದಲ್ಲಿ ಸರ್ವಿಸ್ ಮಾಡಿದ್ರೆ ಸಾಕು, ಅದಾದ ನಂತರ ಅಂತರ ಜಿಲ್ಲಾ ವರ್ಗಾವಣೆ ಆಗುತ್ತೆ ಅಂತ. ಆದ್ರೆ ಸರ್ಕಾರ ಹೇಳ್ತಿರೋದೇನು? 7 ವರ್ಷ ಇದ್ರೆ ಆಗಲ್ಲ, 10 ವರ್ಷ ಇರಬೇಕು. ಏಕಪಕ್ಷೀಯ ನಿರ್ಧಾರ ಅಲ್ವಾ ಇದು? ಸರ್ಕ್ಯುಲರ್ ಒಂದು ಹೇಳುತ್ತೆ, ಆದೇಶದ ಪ್ರತಿಗಳು ಒಂದು ಹೇಳುತ್ತೆ, ಆದ್ರೆ ಸರ್ಕಾರದ ನಿರ್ಧಾರಗಳು ಬೇರೆ ಇರುತ್ತೆ ಅನ್ನೋದಾದ್ರೆ ಇದು ಯಾವ ತರಹದ ಸ್ವಾರ್ಥ? ಕಾನ್ಸ್ಟೇಬಲ್ಗಳು ಅಲ್ಲೇ ಬೆಂದು ಅಲ್ಲೇ ನೊಂದು ನೋಡ್ರಿ, ತನ್ನ ಜಿಲ್ಲೆಗೆ ಹೋಗಬೇಕು ಅಂತ ಆಸೆಗಳಿರ್ತಾವೆ. ನಿಯಮದ ಪ್ರಕಾರ 7 ವರ್ಷದ ನಂತರ ವರ್ಗಾವಣೆ ಆಗಬೇಕು. ಆದ್ರೆ 10 ವರ್ಷ ಆದ್ರೂ ಆರಕ್ಷಕರಿಗೆ ಮುಕ್ತಿ ಸಿಕ್ತಿಲ್ಲ. ಯಾಕೆ? ಬೆಂಗಳೂರು ನಗರದ ಒಂದೇ ಘಟಕದಲ್ಲಿ 100 ಸಿಬ್ಬಂದಿ ಕಣ್ಣೀರಿಡ್ತಿದ್ದಾರೆ. 10 ವರ್ಷ ಕಳೆದರೂ ಸಿಗ್ತಾ ಇಲ್ಲ ಅಂತರ ಜಿಲ್ಲಾ ವರ್ಗಾವಣೆ ಭಾಗ್ಯ. ಸರ್ಕಾರದ ಆದೇಶವನ್ನೇ ಗಾಳಿಗೆ ತುರಿದೆಯೇ ಇಲಾಖೆ. ಊರಿನಲ್ಲಿ ವೃದ್ಧ ಪೋಷಕರು ಪರದಾಟ, ಇಲ್ಲಿ ಪೊಲೀಸರಿಗೆ ಸಂಕಟ. ಮುಂಬಡ್ತಿ ಬೇಡ, ನಮ್ಮ ಊರಿಗೆ ಕಳುಹಿಸಿಕೊಡಿ ಅಂತಿದ್ದಾರೆ ಆರಕ್ಷಕರು. ನಮಗೆ ಏನ್ ಪ್ರಮೋಷನ್ ಕೊಡಬೇಡಿ, ನಮ್ಮ ಊರಿಗೆ ಕಳಿಸಿ. 3 ಬಾರಿ ಪ್ರಮೋಷನ್ ತಿರಸ್ಕರಿಸಿದ ಸಿಬ್ಬಂದಿಗೂ ಇಲ್ಲ ವರ್ಗಾವಣೆಯ ಭಾಗ್ಯ. ಸಿಬ್ಬಂದಿ ಕೊರತೆ ಎಂಬ ಕುಂಟು ನೆಪ ಒಡ್ಡಿ ಗೃಹ ಸಚಿವರನ್ನ ಭೇಟಿ ಮಾಡೋದಕ್ಕೆ ಹೋದ್ರೆ ಶಿಸ್ತು ಕ್ರಮದ ಎಚ್ಚರಿಕೆ ಕೊಡ್ತಾರಂತೆ. ಪತಿ ಪತ್ನಿ ಕೇಸ್ಗಳಿಗೆ ವರ್ಗಾವಣೆ ಸಿಗ್ತಿಲ್ಲ. ಪಾಪ ಪೊಲೀಸ್ನವರು ಅದು ಯಾವ ಜನ್ಮದಲ್ಲಿ ಅದು ಏನು ಪಾಪ ಮಾಡಿದ್ರೋ ಏನೋ. ಅಲ್ರಿ, ಒಂದು ಜಾಗದಲ್ಲಿ ಒಬ್ಬ ಮನುಷ್ಯನಿಗೆ 5 ನಿಮಿಷ ಕೂತ್ಕೊಳ್ಳೋಕ್ಕಾಗೋದಿಲ್ಲ. ಗೃಹ ಸಚಿವರು ಕಚೇರಿಗೆ ಹೋಗಿ, ನಮ್ಮ ಹೋಮ್ ಮಿನಿಸ್ಟರ್ ಒಂದು ಜಾಗದಲ್ಲಿ ಒಂದು ಚೇರಲ್ಲಿ 5 ನಿಮಿಷಕ್ಕಿಂತ ಹೆಚ್ಚು ಹೊತ್ತು ಕೂತ್ಕೊಳ್ಳಲ್ಲ. ಕಾರಣ ಮನುಷ್ಯನಿಗೆ ಆಗೋದಿಲ್ರಿ, ಹ್ಯೂಮನ್ ಸೈಕಾಲಜಿ ಅದು. ಆದೇಶದ ಪ್ರತಿಗಳು ಹೇಳ್ತಾವೆ, ಸರ್ಕ್ಯುಲರ್ಗಳು ಹೇಳ್ತಾವೆ, ಒಬ್ಬ ಕಾನ್ಸ್ಟೇಬಲ್ 7 ವರ್ಷಗಳ ಕಾಲ ತನಗೆ ಎಲ್ಲಿ ವಿಧಿಸಿದ್ರೋ ಕೆಲಸನ ಅಲ್ಲಿ ಮಾಡಿದ್ರೆ ಆತನಿಗೆ ವರ್ಗಾವಣೆ ಮಾಡಬಹುದು ಅಂತ. ಅದಕ್ಕಿಂತ ಹೆಚ್ಚು ವರ್ಷ ನೀವು ಇಟ್ಕೊಳ್ಳೋ ಹಾಗಿಲ್ಲ, ಕಾನೂನು ಬಾಹಿರ ಅದು. ಆದ್ರೆ ಸರ್ಕಾರ ಹೇಳೋದೇನೋ 10 ವರ್ಷ ಕಳೆದ್ರೂ ಕೂಡ ಆ ಮನುಷ್ಯನಿಗೆ ಅಥವಾ ಕಾನ್ಸ್ಟೇಬಲ್ಗಳಿಗೆ ವರ್ಗಾವಣೆನೇ ಕೊಡ್ತಿಲ್ಲ. ನನ್ನ ತಾಯಿನ ನೋಡ್ಕೋಬೇಕು, ವಯಸ್ಸಾಗಿದ್ದ ಕಾಲಘಟ್ಟ, ಎದ್ ನಿಲ್ಲದಕ್ಕಾಗೋದಿಲ್ಲ. ನನ್ನ ತಾಯಿ ಸಾನ್ನಿಧ್ಯದಲ್ಲೇ ನಿಂತ್ಕೊಂಡು ನೋಡ್ರಿ, ಒಬ್ಬ ಮನುಷ್ಯ ಸಂಜೆವರೆಗೂ ಕೆಲಸ ಮುಗಿಸ್ಕೊಂಡು ಮನೆಗೆ ಹೋಗೋದೇ ಒಂದು ಚಂದಾರಿ. ಅಪ್ಪ ಅಮ್ಮನ ಮುಖ ನೋಡ್ಕೊಂಡು ಹೆಂಡತಿ ಮಕ್ಕಳ ಜೊತೆ ಆಟ ಆಡ್ಕೊಂಡು ಅವನಿಗೆ ಆ ಸೌಭಾಗ್ಯವನ್ನ ಕೊಡ್ತಾ ಇಲ್ಲ. ಯಾಕೆ ಪೊಲೀಸ್ ಅಧಿಕಾರಿಗಳಿಗೆ? ಕಾನ್ಸ್ಟೇಬಲ್ಗಳು ಅಂದ್ರೆ ನಿಮಗೆ ಅಷ್ಟೊಂದು ತಾತ್ಸಾರನ? ಬಂದೋಬಸ್ತುಗಳಿಗೆ ಕಾನ್ಸ್ಟೇಬಲ್ಗಳು ಇಲ್ಲದೆ ಇದ್ದರೆ ರಾಜ್ಯದ ಗೃಹ ಇಲಾಖೆ ಬಾಯ್ ಬಡಕಬೇಕು. ಕಾನ್ಸ್ಟೇಬಲ್ಗಳು ಅನ್ನುವ ಕಾರಣಕ್ಕೆ ನೀವು ವರ್ಗಾವಣೆ ಮಾಡದೇ ಇದ್ದರೆ ನಿಮಗಿಂತ ನಿರ್ಭಾವುಕರು ಈ ಜಗತ್ತಲ್ಲಿ ಇನ್ನೊಬ್ಬರು ಇಲ್ಲ. ಅನುಕಂಪ ಜಡ ಹಿಡಿದೋಗಿದೆ ನಿಮ್ಮ ಮನಸ್ಸಲ್ಲಿ. ನಿಮ್ಮ ಮನಸ್ಸು ಮಲಿನಗೊಂಡು ಜಡಗಟ್ಟಿ ಹೋಗಿದೆ ಅಂತ ಅರ್ಥ. ಅದು ಕಾನ್ಸ್ಟೇಬಲ್ಗಳ ಲೈಫ್ ಇದೆಯಲ್ಲ, ಹಿರಿತನದ ಮೇಲೆ ವರ್ಗಾವಣೆ ಮಾಡ್ತೇವೆ ಅಂತಾರೆ ಗೃಹ ಸಚಿವರು. ಖಾಲಿ ಹುದ್ದೆ ಆಧಾರದ ಮೇಲೆ ವರ್ಗಾವಣೆ ಮಾಡ್ತೀವಿ ಎಂದಿದ್ದಾರೆ ಪರಮೇಶ್ವರ್. ಆದ್ರೆ ಪೊಲೀಸರು ಮಾತ್ರ ನಮಗೆ ದಯಾಮರಣ ಕೊಡಿ ಅಂತಿದ್ದಾರೆ. ಇದಕ್ಕಿಂತ ಖೇದದ ಸಾಲು ಮತ್ತೊಂದಿಲ್ಲ. ಈ ಗೊಂದಲಕ್ಕೆ ನಿಜವಾದ ಕಾರಣ ಏನು? ಹಿರಿತನದ ಮೇಲೆ ವರ್ಗಾವಣೆ ಮಾಡ್ತೇವೆ ಅಂತಾರೆ ಗೃಹ ಸಚಿವರು, ಸಾಯೋ ವಯಸ್ಸಲ್ಲಿ ವರ್ಗಾವಣೆ. ಆದ್ರೆ ಪೊಲೀಸರು ಮಾತ್ರ ನಮಗೆ ದಯಾಮರಣ ಕೊಡಿ. ಒಬ್ಬ ಮನುಷ್ಯನ ಮನಸ್ಸಿಗೆ ನಾಟಬಹುದಾದ ಮಾತಿದು. ಇದನ್ನ ಕೇಳಿಸಿಕೊಂಡ ನಂತರವೂ ಗೃಹ ಇಲಾಖೆಯ ಮನಸ್ಸು ಚುರುಕನ್ನದೇ ಇದ್ದಾರೆ. ನಿಮ್ಮ ಮನಸ್ಸಲ್ಲ ಅದು ಬಂಡೆ ಕಲ್ಲು ಅಂತ ಅರ್ಥ. ಆದ್ರೆ ಪೊಲೀಸರು ಮಾತ್ರ ನೀವು ನಮಗೆ ವರ್ಗಾವಣೆ ಮಾಡಿದ್ರೆ ದಯಾಮರಣ ಕೊಡಿ ಅಂತಿದ್ದಾರೆ. ನಮ್ಮ ಮಗ ಒಬ್ಬನೇ ಅದಾನ್ರಿ, ಬೆಂಗಳೂರಿಗೆ ಪೊಲೀಸ್ ಡ್ಯೂಟಿ ಮಾಡ್ತಾನ್ರಿ. ನಾವು ಇರೋದೇ ಮುದುಕಿರಿ, ಇಲ್ಲಿ ಕಾಲ ಕೈ ಹೇಳಲಾಗ್ಯಾವ್ರಿ, ಕಾಲ ಕೈ ಹಿಡ್ದಾವ್ರಿ. ಈಗ ದವಾಖಾನಿಗೆ ಒಯ್ಯವ್ರ ಗತಿ ಇಲ್ರಿ. ಈಗ ಮಗ ಪೈಲೆ ಟ್ರಾನ್ಸ್ಫರ್ ಮಾಡ್ಬೇಕ್ರಿ. 5 ವರ್ಷ ಅಂದ್ರಿ 5 ವರ್ಷನೂ ಮಾಡಲಿಲ್ರಿ. 7 ವರ್ಷ ಅಂದ್ರಿ 7 ವರ್ಷನೂ ಮಾಡಲಿಲ್ರಿ. ಈಗ 10 ವರ್ಷ ಐತ್ರಿ.
ಇನ್ನೂ ಬದಲಿ ಮಾಡಲಾಗಿರಿ. ಮತ್ತೆ ಹ್ಯಾಂಗ್ರಿ ಸರ್? ಈಗ ನಮ್ಗೆ ಮತ್ತೆ ಬೆಂಗಳೂರಿಗೆ ಬಂದು ಮತ್ತೆ ಮುಖ್ಯಮಂತ್ರಿ ಲೆಟರ್ನು ಕೊಟ್ಟು ಬಂದಿದ್ದೇವ್ರಿ. ಮತ್ತೆ ಹಾಳಾಗೂ ಹಾಲಿಲ್ರಿ. ಮತ್ತೆ ಈಗಾರೆ ಮಾಡ್ರಿ ಸರ್. ನಮ್ಮ ಮಗನಿಗೆ ಇರೋದೇ ಒಬ್ಬನೇನಂದ್ರಿ. ನಾವು ಇಲ್ಲಿ ಮುದುಕಿ ಇಲ್ಲಿ ದವಾಖಾನಿಗೆ ಸಹಿತ ಒಯ್ಯೋರು ಗೊತ್ತಿಲ್ರಿ ನಮಗೆ ರೀ. ನಮಸ್ಕಾರ ರೀ ಸರ್. ನಾವು ದವಾಖಾನೆ ಬಿದ್ದೀವ್ರಿ. ನನಗಿರೋ ಒಬ್ಬ ಮಗನ ನನಗೆ ಯಾರು ನೋಡ್ಬೇಕ್ರಿ ಸರ್? ಕಾಲು ಎದ್ದೇಳಕ್ಕೆ ಬರಂಗಿಲ್ಲ. ಮಗ ಆಗಲಿ ರಾತ್ರಿ ಡ್ಯೂಟಿ ಮಾಡಬೇಕು. ನನಗೆ ಯಾರು ನೋಡ್ಕೋಬೇಕ್ರಿ? ನಮ್ಗೆ ಟ್ರಾನ್ಸ್ಫರ್ ಕೊಡ್ರಿ ಸರ್, ದಯಮಾಡಿ ಕೊಡ್ರಿ. ನನಗೆ ನನ್ನ ಜನ್ಮ 70 ವರ್ಷ ಆಗ್ಯಾವ. ನನಗೆ ಯಾರು ನೋಡ್ಕೊಳ್ರು? ಹೆಣ್ಮಕ್ಳು ಕೊಟ್ಕೊಂಡ್ರೆ ಮನೆಗೆ ಹೋಗ್ಯಾರ. ನನಗೆ ಯಾರು ನೋಡ್ಬೇಕ್ರಿ ಸರ್? ನಿಮ್ಗೆ ಕೈ ಮುಗ್ತೀನಿ. ದವಾಖಾನೆಗೀನಿ ಮೊದಲು ನನ್ನ ಮಗನ ಟ್ರಾನ್ಸ್ಫರ್ ಕೊಡ್ರಿ. ಅಲ್ಲಿ ಆಗಲಿ ರಾತ್ರಿ ಡ್ಯೂಟಿ ಮಾಡ್ಬೇಕು. ನನ್ನ ಮಗ ಕೂಸಿ ಹೆಚ್ಚಿಲ್ಲ, ಸ್ವಚ್ಛ ಹೇಳ್ತಾಳೆ. ಅಲ್ಲಿ ಹೆಂಗೆ ಮಾಡ್ಬೇಕ್ರಿ? ಇದು ನೀವು ಅನ್ನ ಕೊಟ್ಟಿರಿ, ನಾನು ಜನ್ಮ ಉಳಿಸ್ರಿ ಸರ್. ನೋಡಿರಿ, ನೀವು ಕೈ ಮುಗಿದು ಬೇಕೈತಿ. ನನಗೆ ಅನ್ನ ಕೊಟ್ಟಿರಿ, ನೀರು ಕೊಟ್ಟಿರಿ, ನೀವು ಕೊಟ್ಟಿಲ್ಲ ಅನ್ನಂಗಲ್ರಿ. ನನ್ನ ಮಗನ ಈ ಕಡೆ ಟ್ರಾನ್ಸ್ಫರ್ ಕೊಡ್ರಿ. ನನಗೆ ಅಲ್ಲಿ ನೀರು ಹಚ್ಚಾವ ಕಾಲಾಗ. ಈ ಕಾಲು ಮೂಳೆ ಮುಡ್ತದ್ರಿ ಸರ್. ಎದ್ದೇಳಕ್ಕೆ ಬರಲ್ರಿ ಸರ್. ಇದು 5 ವರ್ಷ ಟ್ರಾನ್ಸ್ಫರ್ ಕೊಡ್ತಾ ಅಂದಿರಿ. 5 ವರ್ಷ ಆಗನ್ ಭೀ ಕೊಟ್ಟಿಲ್ರಿ. ಮತ್ತು 7 ವರ್ಷ ಆಗನ ಕೊಡ್ತಾ ಅಂದ್ರು. 7 ವರ್ಷ ಆಗನ್ ಭೀ ಕೊಡ್ಲಿಲ್ರಿ. 10 ವರ್ಷ ಆಗ್ಯದ್ರಿ. ತಿರುಗಿ ನಮ್ಗೆ ವಯಸ್ಸು ಹೋಗ್ಯದ್ರಿ. ನಮ್ಗೆ ಕೈ ಕಾಲು ಹಿಡ್ದವ. ನಮ್ಗೆ ಯಾರೂ ನೋಡೋರಿಲ್ರಿ. ಒಬ್ಬನೇ ಮಗನ್ರಿ. ಮತ್ತು ನಾವು ಹ್ಯಾಂಗೆ ಮಾಡ್ಬೇಕ್ರಿ? 10 ವರ್ಷ ಆದ್ರೂ ಟ್ರಾನ್ಸ್ಫರ್ ಮಾಡಲಾಗಿರಿ. ಮಗ ಬೆಂಗಳೂರು ಡ್ಯೂಟಿ ಮಾಡ್ತಾನ್ರಿ. ನಾವೇನು ಒತ್ತಟ್ಟೆ ನಮ್ಮ ಸಾಯನ ಟ್ರಾನ್ಸ್ಫರ್ ಮಾಡ್ತೀನಿ ಯಾರಿಗೆ ಕೊಡ್ರಿ? ನಮ್ಮ ಕಾಲಕ್ಕೆ ಹಿಡ್ದವ್ರಿ. ನಮ್ಗೆ ಯಾರು ಬ್ಯಾನ್ ಹಾಕೋರಿಲ್ಲ. ನಮ್ಗೆ ಯಾರು ದವಾಖಾನಿಗೆ ಹೇಳ್ತಾರಿಲ್ರಿ. ನಮ್ದು ಎಷ್ಟು ಪರಿಸ್ಥಿತಿ ಅದ್ರಿ. ನಮ್ಮ ಮಗನಿಗೆ 10 ವರ್ಷ ಆಯ್ತು ಟ್ರಾನ್ಸ್ಫರ್ ಮಾಡಲಾಗಿರಿ. ಬೆಂಗಳೂರು ಡ್ಯೂಟಿ ಮಾಡ್ತಾನ್ರಿ. ನಾವು ಗುಲ್ಬರ್ಗ ಜಿಲ್ಲಾದವ್ರು ಇದ್ದೇವ್ರಿ. ನಮ್ಮ ಮಗನಿಗೆ 10 ವರ್ಷ ಆಯಿತು ಟ್ರಾನ್ಸ್ಫರ್ ಕೊಡಲಾಗ್ಯಾರ. ಬೆಂಗಳೂರಿಗೆ ಸೇರೋಣ. ನಾವು ಒಬ್ಬಾಕಿನೇನಿ. ಯಾಕೇನು ಕೊಡಲಾಗ್ಯಾರ? ಟ್ರಾನ್ಸ್ಫರ್ ಕೊಡಲಾಗ್ಯಾರ. ನಮ್ಮ ಮಗನಿಗೆ 10 ವರ್ಷ ಆಯಿತು ಟ್ರಾನ್ಸ್ಫರ್ ಕೊಡಲಾಗ್ಯಾರ. ಬೆಂಗಳೂರಿಗೆ ಸೇರೋಣ. ನಾವು ಒಬ್ಬಾಕಿನೇನಿ. ಯಾಕೇನು ಕೊಡಲಾಗ್ಯಾರ? ಟ್ರಾನ್ಸ್ಫರ್ ಕೊಡಲಾಗ್ಯಾರ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.